ನಿಮಗೆ ಬಹಳಷ್ಟು ವಿಚಾರಗಳು ಹೇಳಿದ್ರ. ಈ ಹಿಂದ ಇದೇ ಸನ್ಮಾನ್ಯ ಚರಂತಿ ಮೋಟ್ರು ಅವರು 2019 23 ಶಾಸಕರಿದ್ರಲ್ಲ, ಅವಾಗ ನಮ್ಮ ಮುರುಗೇಶ್ ನಿರಾಣಿ ಅವರು ಇದೇ ಜಿಲ್ಲಾದವರು. ಪಾಪ ಅವರಿಗೆ ಸಚಿವನು ಮಾಡಿದ್ರು ಯಡಿಯೂರಪ್ಪನವರು. ಅವಾಗ ಇದೇ ಚರಂತಿ ಮಠ ಅವ್ರು ಏನ್ ಹೇಳಿದ್ರು, ಮುರುಗೇಶ್ ನಿರಾಣಿಗೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮತ್ತು ಸಚಿವರಾಗಿ ಮಾಡಿದ್ರ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ. ಈಗ ಯಾಕೆ ಬೇಕಪ್ಪ ನಮ್ಮ ಓಟು ನಿಮ್ಗ? ಯಾಕೆ ಬೇಕಪ್ಪ ನಮ್ಮ ಓಟು ನಿಮ್ಗ? ಚರಂತಿ ಮಠ ನಮ್ಮವನ್ನ ಬೇಡ ಅಂತೀರಿ, ಮತ್ತ ಅವ್ನು ಉಸ್ತುವಾರಿ ಸಚಿವ ಕೊಡಬೇಡ ಅಂತೀರಿ. ಇವತ್ತು ನೋಡಿದ್ರೆ ಬಂದು ನಮ್ಮ ಓಟ ಬೇಕಂತ ಕೈ ಮುಗಿತೀರಿ. ಅದಕ್ಕೆ ಇದೊಂದು ಗೋಡೆಮ್ಮೆ ಹಿಡ್ಕೊಂಡು ನಾಟಕ ಮಾಡ್ಕೊಂತ ಇವತ್ತು ಅಡ್ಡಾಡಕತ್ತೀರಿ. ಯಾಕೆ ಇವ ಬಂದ್ರೆ ಓಟ್ ಹಾಕ್ತಾರ? ಇವ ಯಾವ ಇವ ಬಿಜಾಪುರದವ. ಇವತ್ತು ಸೀಟು ಅಧಿವೇಶನದಾಗ 6ನೇ ನಂಬರ್ಗಿತ್ತು. ಮುಂದ ಸೀಟು 6ನೇ ನಂಬರ್ಗಿತ್ತು ಏನೇನ ಸೀಟು. ಅಲ್ಲಿ ಒದರಿ ಬಹಳ ಒದರಿದ ಕೂಡ ಅದನ್ನ ಕಿತ್ತಿ 224ಕ್ಕೆ ಹಾಕ್ಬಿಟ್ರು. ನಮ್ಮ ವಿಧಾನಸಭೆದಾಗ ಕೊನೆಯ ಸೀಟ್ ಅದು, ಲಾಸ್ಟ್ ಅಂದ್ರೆ ಬಾಗಲ ದಂಡಿಗೆ 28ಕ್ಕೆ ಹೊರಗೆ ಹಾಕ್ತಿವಿ. ಅದನ್ನ 28ಕ್ಕೆ ಆ ಗೋಡೆಮ್ಮಿನ ವಿಧಾನಸೌಧದಿಂದ ಹೊರಗೆ ಹಾಕೋದು ಗ್ಯಾರಂಟಿ. ಇವತ್ತು ನಾವೇನ್ ಗ್ಯಾರಂಟಿ ಹೇಳ್ತೀವಲ್ಲ ನೋಡಾಕತ್ರಿ 24ಕ್ಕೆ ಹೋಗೈತಿ. 224 ಸೀಟ್ ಇರೋದಲ್ಲಿ ಅದಕ್ಕ ಹೋಗೈತಿ ಗಿರಾಕಿ. ಇಲ್ಲಿ ಬಂದ ಬರೇ ಬೈಯೋದು. ಮಾತೆತ್ತಿರ ಪಾಕಿಸ್ತಾನ, ಮಾತೆತ್ತಿರ ಸಾಬ್ರು, ಅದು ಬಿಟ್ರು ಬೇರೆ ಮಾತಾಡೋದು ಏನ್ ರೈತರ? ಈ ಬಿಜೆಪಿ ಅವ್ರಿಗೆ ನಾನು ಕೇಳಕ್ ಇಚ್ಛೆ ಪಡ್ತೀನಿ, ನೀವು ಅಭಿವೃದ್ಧಿ ಏನ್ ಮಾಡ್ರಿ ಹೇಳ್ರಪ್ಪ? ರೈತರ ಸಾಲ ಮನ್ನಾ ಮಾಡಿದ್ರ? ರೈತರ ಸಾಲ ಮನ್ನಾ ಯಾರು ಮಾಡಿದ್ರು? ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ರು. ಇವತ್ತು ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಪೆಟ್ರೋಲ್ ದರ ನೋಡ್ರಿ, ಡಾಲರ್ ದರ ನೋಡ್ರಿ, ಯಾವ ಮುಗುಲಿಗೆ ಮುಟ್ಟಿದಾವ್ರಿ. ಪಾಪ ಬಡವರಿಗೆ ಯಾವುದೇ ಒಂದು ಮನೆ ಕಟ್ಟುವಂತ ಕೆಲಸ ಮಾಡಲಿಲ್ಲ, ಬಡವರಿಗೆ ಅನ್ನ ಭಾಗ್ಯ ಕೊಡ್ಲಿಲ್ಲ. ಇವತ್ತು ತಾಯಂದ್ರಿಗೆ ಯಾವುದೇ ಯೋಜನೆಯನ್ನ ತರಲಿಲ್ಲ. ಇವತ್ತು ಕೇವಲ ಗೊಳ್ಳು ಮಾತು, ಜಾತಿಯ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಈ ದೇಶವನ್ನು ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಂಧುಗಳೇ, ನೀವು ಅರ್ಥ ಮಾಡ್ಕೋಬೇಕು, ನಾವು ಜಾತ್ಯತೀತ ರಾಷ್ಟ್ರದಲ್ಲಿ ನಾವು ಇದ್ದೀವಿ. ನಮ್ಮ ದೇಶವನ್ನ ನಾವು ಉಳಿಸ್ಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಾಗಿದ್ರೆ ಮಾತ್ರ ಸಾಧ್ಯ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಆದ ಕಾರಣ ಬಂಧುಗಳೇ, ರಾಜ್ಯದಲ್ಲಿ ಇನ್ನೂ 2 ವರ್ಷ ನಮ್ಮ ಸರ್ಕಾರ ಐತಿ. ಇನ್ನೂ 2 ವರ್ಷ ಅಧಿಕಾರದಾಗ ನಾವು ಇದ್ದೀವಿ. ಇನ್ನೂ 2 ವರ್ಷ ಅಧಿಕಾರದಾಗಿದ್ದಾಗ ಯಾರಿಗೆ ಓಟ್ ಹಾಕಿದ್ರೆ ತಮ್ಮ ಮತಕ್ಕೆ ಬೆಲೆ ಬರುತ್ತೆ ಅನ್ನೋದನ್ನು ಕೂಡ ತಾವು ಅರಿವು ಇಟ್ಕೋಬೇಕಾಗತ್ತೆ. ಇವತ್ತು ಉಮೇಶ್ ಪೇಟೆ ಗೆದ್ರೆ ನಿಮ್ಮ ಊರಿನ ಕೆಲಸ ಮಾಡ್ಬೋದು, ನಾವು ನಾಳೆ ಏನಾದ್ರೂ ಅಭಿವೃದ್ಧಿ ಮಾಡ್ಬೋದು. ಇವತ್ತು ಸರ್ಕಾರ ಇಲ್ಲಾರ್ದ ಇವನು ಮಾತು ಕೇಳಿ ಏನ್ರಿ ಗೆಲ್ಲಿಸಿದ್ರ ಹಿಂದೆ ನೋಡ್ರಿ, ಈಗ ಆಗಳೆ ಹಿಂದೆ ಕೈ ಕಟ್ಟಿದ್ದು ಹಿಂದ ಇರ್ತೈತಿ ಪುಣ್ಯಾತ್ಮ. ಮುಂದೆ ಅಂದ್ರೆ ನಮಗೆ ನಮಸ್ಕಾರ ಅಂತ ಅಂದಾರನ್ನ, ನಿಮ್ ಮನೆಗೆ ಯಾರಿಗಾರ ಕರೆದವ್ರನ್ನ ಪುಣ್ಯಾತ್ಮ ಒಂದ್ ದಿವ್ಸ ಚಾ ಕುಡಿಸೇನೆ. ಇವತ್ತು ಇವರು ಬೇಕಾ ಬೇಡ ಅನ್ನೋದು ನಿರ್ಧಾರ ಮಾಡಬೇಕಾಗಿದೆ. ಆದ ಕಾರಣ ತಾವು ದಿನಾಂಕ 9